ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಂದಾ ದೀಪಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಜಿರಳೆಗಳನ್ನು ಯಾವ ರೀತಿ ಹೋಗ್ಲಾಡಿಸ್ಬೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಇಲ್ಲಿ ಸಿಂಪಲ್ ಆಗಿರ್ತಕ್ಕಂಥ ಟಿಪ್ಸ್ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ನಂದಾ ದೀಪಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ನಾವು ಇವಾಗ ಜಿರಳೆಗಳಂದರೆ ಫ್ರಿಜ್ ಹಿಂದ್ಗಡೆ ಇರುತ್ತೆ, ಟಿ ವಿ ಹಿಂದ್ಗಡೆ ಮತ್ತು ಬಾಗಿಲಿಗೆ ಹಿಂದ್ಗಡೆ ಮತ್ತು ಕಿಚನಲ್ಲಿ ಅಲ್ಲಲ್ಲಿ ಮೂಲೆಗಳಲ್ಲಿ ಇರುತ್ತೆ. ನಾವು ಅದನ್ನು ಹೊರಗಡೆ ಮಾರ್ಕೆಟಿಂದನೇ ಕೂಡ ಕೆಲವು ಮದ್ದುಗಳು ಸಿಗುತ್ತೆ, ಅದನ್ನು ನಾವು ಸಿಂಪಡಿಸಿ ಕೂಡ ಹೋಗುತ್ತೆ. ಬಟ್ ನಾವು ಸಿಂಪಡಿಸ್ತಕ್ಕಂಥ ಪ್ಲೇಸನ್ನು ಸ್ವಲ್ಪ ಬಿಟ್ಬಿಟ್ಟು ಯಾಮಾರಿದ್ರೆ ನಮ್ಮ ಮನೆಯಲ್ಲಿ ಚಿಕ್ಕ ಮಕ್ಳು ಇರ್ತಾರೆ ಮತ್ತು ಕೆಲವು ಸಾಕು ಪ್ರಾಣಿಗಳನ್ನು ಕೂಡ ಸಾಕೊಂಡಿರ್ತೀವಿ. ಅವು ಎಲ್ಲ ಏನಾರ ಬಂದು ಮುಟ್ಟಿತ್ತು ಮತ್ತು ಚಿಕ್ಕ ಮಕ್ಕಳಾಗಲಿ ಏನಾರ ಕೈಯಿಂದ ಮುಟ್ಬಿಟ್ಟು ಅದನ್ನು ಬಾಯಲ್ಲಿ ಏನಾರು ಬೆರಳಿಟ್ಕೊಂಡ್ರೆ ಅದು ತುಂಬ ಡೇಂಜರ್ ಅಲ್ವಾ. ಸೊ ಆದ್ದರಿಂದ ನಾವು ಮಾರ್ಕೆಟಲ್ಲಿ ಬಳಸೋದಕ್ಕಿಂತ ಮನೆಯಲ್ಲಿ ನಾವೇ ಹೆಲ್ತಿಗೋಸ್ಕರ ಏನಾದ್ರು ಬಳಸ್ಕೊಂಡಿರ್ತೀವಲ್ವ, ಈ ಥರ ಮನೆ ಮದ್ದನ್ನು ಬಳಸ್ಬಿಟ್ಟು ಕೂಡ ತುಂಬ ಬೇಗನೆ ಜಿರಳೆಗಳಿಗೆ ಮುಕ್ತಿ ಕೊಡ್ಬೋದು. ಅದು ಯಾವ್ಯಾವ ರೀತಿಯೇ ಬಳಸ್ಕೋಬೋದು ಅಂತ ಹೇಳ್ಬಿಟ್ಟು ನಿಮಗೆ ಇಲ್ಲಿ ಕೆಲವು ಟಿಪ್ಸನ್ನು ಹೇಳ್ತಾ ಹೋಗ್ತೀನಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಯಾರೆಲ್ಲ ನಂದಾ ದೀಪಾ ಚಾನಲ್ನ ಇದೇ ಫಸ್ಟ್ ಸರಿ ನೋಡ್ತಾ ಇದ್ದರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಒತ್ತೋದನ್ನ ಮಾತ್ರ ಮರಿಬೇಡಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದಾಗ ನೀವು ಯಾವ ವಿಡಿಯೋನು ನೀವು ಮಿಸ್ ಮಾಡದೆ ಎಲ್ಲ ನೋಡ್ಬೋದು. ಮತ್ತು ನಾನು ಹೇಳ್ತಕ್ಕಂಥ ನಿಮಗೆ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಕೊನೆಯಲ್ಲಿ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ನೋಡೋಣ ಯಾವ್ಯಾವ ರೀತಿ ನಾವು ಮನೆಯಲ್ಲೇ ಮನೆ ಮದ್ದುಗಳನ್ನೇ ಬಳಸಿಬಿಟ್ಟು ಜಿರಳೆಗಳನ್ನು ಹೋಗಲಾಡಿಸಿ ನಮ್ಗೆ ಯಾರಿಗೂ ಏನಾಗದೆ ಸೇಫಾಗಿ ನಮ್ಮ ಆರೋಗ್ಯನೂ ಕಾಪಾಡಿಕೊಂಡು ಈ ಜಿರಳೆಗಳಿಗೆ ಮುಕ್ತಿ ಕೊಡ್ಬೋದು ಅಂತ ಹೇಳ್ಬಿಟ್ಟು ನಿಮಗೆ ಇಲ್ಲಿ ಹೇಳ್ತಾ ಹೋಗ್ತೀನಿ. ತೋರಿಸ್ಕೊಂಡು ಕೆಲವನ್ನ ನಾನು ಏನು ಬಳಸ್ತೀನಿ ಅದನ್ನ ನಿಮಗೆ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಯಾವ ರೀತಿ ಬಳಸಬೇಕು, ಯಾವ ರೀತಿ ತಯಾರು ಮಾಡ್ಕೋಬೇಕಂತ ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ನೋಡಿ ಫ್ರೆಂಡ್ಸ್, ನನ್ನಲ್ಲಿ ಮೊದಲನೇ ಟಿಪ್ಸ್ ಬಂದುಬಿಟ್ಟು ಸೋಡಾ ಮತ್ತು ಸಕ್ಕರೆ. ನೋಡಿ, ನಾವು ಮನೆಯಲ್ಲೇ ಬಳಸ್ತಕ್ಕಂಥ ಈ ಸೋಡಾ ಜೊತೆಗೆ ನಾವು ಈ ಸಕ್ಕರೆಯನ್ನು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಜಿರಳೆ ಇರೋ ಕಡೆ ನಾವು ಅದನ್ನು ಹಾಕ್ಬಿಟ್ರೆ ಆ ಪೌಡ್ರ್ ಜೊತೆಗೆ, ಅಂದರೆ ಪೌಡ್ರೇನು ಹಾಕಬೇಕಾಗಿಲ್ಲ, ಈ ಪೌಡ್ರ್ ಅಂದರೆ ಸೋಡಾ ಪುಡಿ ಜೊತೆಗೆ ಸಕ್ಕರೆನ ಮಿಕ್ಸ್ ಮಾಡಿಬಿಟ್ಟು ಅದನ್ನು ನಾವು ಜಿರಳೆ ಎಲ್ಲಿ ಓಡಾಡುತ್ತೋ ಆ ಜಾಗದಲ್ಲಿ ಹಾಕಿದರೆ ಈ ಸಕ್ಕರೆ ಬಂದುಬಿಟ್ಟು ಏನಕ್ಕೆ ಹಾಕೋದಂತಂದರೆ ಸಕ್ಕರೆ ಬಂದುಬಿಟ್ಟು ಜಿರಳೆನ ತನ್ನ ಹತ್ರಕ್ಕೆ ಸೆಳ್ಕೊಳ್ಳುತ್ತೆ. ಅಂದರೆ ಸಕ್ಕರೆ ಇರೋ ಕಡೆಗೆ ಜಿರಳೆ ಹೋಗುತ್ತೆ. ಆ ಹೋಗೋದ್ರಿಂದ ನಾವು ಹೋದಾಗ ಎರಡನ್ನೂ ಮಿಕ್ಸ್ ಮಾಡಿದಾಗ ಏನಕ್ಕೆ ಮಿಕ್ಸ್ ಮಾಡ್ಬೇಕಂತಂದರೆ ಈ ಸೋಡಾ ಪುಡಿ ಬಂದುಬಿಟ್ಟು ಅದನ್ನು ಸಾಯಿಸಾಕುತ್ತೆ ಜಿರಳೆನ. ಅದೇ ಸಕ್ಕರೆ ಬಂದುಬಿಟ್ಟು ತನ್ನ ಹತ್ರಕ್ಕೆ ಸೆಳ್ಕೊಳ್ಳುತ್ತೆ. ಆದ್ದರಿಂದ ಎರಡನ್ನೂ ಮಿಕ್ಸ್ ಮಾಡೋದ್ರಿಂದ ಜಿರಳೆಗಳನ್ನು ನಾವು ಈಸಿಯಾಗಿ ನಾಶ ಮಾಡ್ಬೋದು ಅಂತ ಹೇಳ್ಬಿಟ್ಟು ಎರಡನ್ನೂ ಮಿಕ್ಸ್ ಮಾಡಬೇಕು. ತುಂಬ ಸುಲಭ. ಯಾಕಂದರೆ ಸಕ್ಕರೆನ ಟೀ ಕಾಫಿಗೆ ಅಂತ ಹೇಳ್ಬಿಟ್ಟು ನಾವು ಮನೇಲಿ ಇದ್ದೇ ಇರುತ್ತೆ. ಸೋಡಾ ಪುಡಿ ಕೂಡ ನಾವು ಅಡುಗೆಗೆ, ದೋಸೆಗೆ, ಇಡ್ಲಿ ಅಂದರೆ ಅಡುಗೆ ವಿಚಾರದಲ್ಲಿ ನಾವು ಇದು ಇಟ್ಕೊಂಡೇ ಇರ್ತೀವಿ ಮನೆಯಲ್ಲಿ. ಸೊ ಹಂಗಾಗ್ಬಿಟ್ಟು ಈ ಟಿಪ್ಸ್ ಬಂದ್ಬಿಟ್ಟು ತುಂಬಾ ಈಸಿ. ನಿಮಗೆ ಇಷ್ಟ ಆದರೆ ಈ ಟಿಪ್ಸನ್ನು ಫಾಲೋ ಅಪ್ ಮಾಡ್ಬೋದು. ಎರಡನೇ ಟಿಪ್ಸ್ ಬಂದ್ಬಿಟ್ಟು ಬೇವು. ಅಂದರೆ ನೋಡಿ, ಇದು ಬೇವು ಹಿಂದಿನ ಕಾಲದಿಂದನೂ ಒಂದು ಔಷಧಿ ಗುಣಗಳನ್ನು ಹೊಂದಿದೆ. ಇದನ್ನ ಹಿಂದಿನ ಕಾಲದ ಜನರು ತುಂಬ ಯೂಸ್ ಮಾಡ್ತಾ ಇದ್ರು. ಬಟ್ ಇದು ಜಿರಳೆಗೆ ಒಂದು ಮಾರಕ ಹೌದು. ಇದು ಬೇವು ಬಂದು ಈಗ ನಿಮ್ಮ ಹತ್ರ ಏನಾದ್ರು ಬೇವಿನ ಎಣ್ಣೆ ಇದ್ದರೆ ಆ ಎಣ್ಣೆಗೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಬೇಕು. ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ಪ್ರೇ ಬಾಟಲಲ್ಲಿ ಹಾಕ್ಬಿಟ್ಟು ಅದನ್ನು ಸ್ಪ್ರೇ ಮಾಡಬೇಕು ಅಲ್ಲಿ ಜಿರಳೆಗಳು ಓಡಾಡ್ತಕ್ಕಂಥ ಒಂದು ಜಾಗದಲ್ಲಿ. ಆಗ ಜಿರಳೆಗಳು ಸಾಯುತ್ತೆ. ಮತ್ತು ಎರಡನೇದು ಬಂದುಬಿಟ್ಟು ನಿಮಗೆ ಅಕಸ್ಮಾತ್ ಏನಾರ ಸ್ಪ್ರೇ ಬಾಟಲ್ ಸಿಕ್ಕಿಲ್ಲ ಅಂತಂದರೆ ನೋಡಿ, ಈ ಥರ ಬಾಟಲ್ ಸಿಕ್ಕರು ಕೂಡ ಅದರಲ್ಲಿ ಸ್ಟೋರ್ ಮಾಡಿಟ್ಕೊಂಡು ನಮ್ಮ ಮನೇಲಿ ಹ್ಯಾಂಡ್ ವಾಶ್ ಇದಕ್ಕಂತ ಏನು ಬಳಸ್ಕೊಂಡಿರ್ತೀವಲ್ಲ ಇದರಲ್ಲೂ ಕೂಡ ಹಾಕ್ಬಿಟ್ಟು ಸ್ವಲ್ಪ ಬೇವಿನ ಎಣ್ಣೆ ಮತ್ತು ನೀರನ್ನೇ ಮಿಕ್ಸ್ ಮಾಡಿ ಈ ಥರ ಬಾಟ್ಲಲ್ಲಿ ಹಾಕ್ಬಿಟ್ಟು ಸಿಂಪಡಿಸ್ಬೋದು. ಇಲ್ಲಾಂದರೆ ನಿಮಗೆ ಪೌಡ್ರ್ ಏನಾರ ನೀವು ಬೇವಿನ ಪೌಡ್ರ್ ಇಲ್ಲ, ನಮಗೆ ಬೇವಿನ ಎಣ್ಣೆ ತಗೊಳ್ಳೋದಕ್ಕಾಗಲ್ಲ ಅಂತಂದರೆ ಬೇವಿನ ಪೌಡ್ರು ಕೂಡ ನಾವು ಈಸಿಯಾಗಿ ಮನೇಲೆ ತಯಾರು ಮಾಡ್ಕೋಬೋದು. ನಂದು ಕೆಲವು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೂಡ ಕೊಟ್ಟಿದ್ದೀನಿ. ಇನ್ನು ನೋಡಿ, ಇದನ್ನು ಪೌಡ್ರ್ ಮಾಡ್ಕೊಳ್ಳೋದು ಈಸಿ. ಇದನ್ನು ಒಣಗಿಸ್ಬಿಟ್ಟು ಮಿಕ್ಸಿಗೆ ಹಾಕೊಂಡ್ಬಿಟ್ರೆ ಪೌಡ್ರ್ ಆಗುತ್ತೆ. ಆವೇ ಪೌಡ್ರನ್ನ ಡೈರೆಕ್ಟಾಗಿ ನಾವು ಜಿರಳೆಗಳು ಎಲ್ಲಿರುತ್ತೋ ಅಲ್ಲಿ ಹಾಕ್ಬೋದು. ಹಾಕೋದ್ರಿಂದ ಕೂಡ ಜಿರಳೆಗಳು ಕ್ರಮೇಣವಾಗಿ ಹೋಗ್ಬಿಡುತ್ತೆ. ನೆಕ್ಸ್ಟು ಮತ್ತು ನಿಮ್ಗೆ ಅದು ಆಗಲ್ಲ, ಅದು ಬೇಡ ಅಂತಂದರೆ ಡೈರೆಕ್ಟಾಗಿ ನಿಮಗೆ ಇದೇನು ಬರುತ್ತಲ್ವಾ ಈ ಎಲೆಗಳನ್ನ ಡೈರೆಕ್ಟಾಗಿ ಸ್ವಲ್ಪ ಮಿಕ್ಸಿಗೆ ಹಾಕೊಂಡ್ಬಿಟ್ಟು ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡಿಕೊಂಡು ಸ್ವಲ್ಪ ನೀರಾಗಿ ಆ ಥರ ಮಾಡಿಕೊಂಡು ಅದನ್ನು ಸೋಸ್ಕೋಬೇಕು. ಸೋಸ್ಬಿಟ್ಟು ಒಂದು ಬಾಟ್ಲಲ್ಲಿ ಸ್ಪ್ರೇ ಬಾಟ್ಲಲ್ಲಿದ್ದರೆ ಇನ್ನೂ ಒಳ್ಳೆಯದೇ. ಸ್ಪ್ರೇ
ಬಾಟಲಲ್ಲಿ ಸಿಕ್ಕಿಲ್ಲ ಅಂತಂದರೆ ನೀವು ಇದೇ ಥರ ಒಂದು ಬಾಟಲಲ್ಲಿ ಹಾಕ್ಬಿಟ್ಟು ಅದನ್ನು ಆ ನೀರನ್ನು ಆ ಪೇಸ್ಟ್ ಮಾಡ್ಕೊಂಡಾಗ ಅದರ ರಸ ಏನು ಬಂದಿರುತ್ತಲ್ಲ ಅದನ್ನು ಸ್ಪ್ರೇ ಮಾಡಬೇಕು. ಜಿರಳೆಗಳು ಓಡಾಡ್ತಕ್ಕಂಥ ಒಂದು ಮೂಲೆಗಳಲ್ಲಾಯಿತು ಜಾಗದಲ್ಲಾಯಿತು ಸ್ಪ್ರೇ ಮಾಡಬೇಕು. ಇದರಿಂದ ಕೂಡ ನಮಗೆ ಮಕ್ಕಳಾಗಲಿ ಅಲ್ಲಿ ಅಡ್ಡಾಡಿದ್ರು ಕೂಡ ಏನು ಸೈಡ್ ಎಫೆಕ್ಟ್ಸ್ ಆಗಲ್ಲ, ಯಾಕಂದರೆ ಇದು ನಾವು ಕೂಡ ಯೂಸ್ ಮಾಡ್ಬೋದಲ್ವಾ. ಸೊ ಹಂಗಾಗಿ ಜಿರಳೆಗಳು ಕೂಡ ಸಾಯುತ್ತೆ. ಇದು ಕೂಡ ತುಂಬ ಅಂದರೆ ತುಂಬ ಈಸಿ ಟಿಪ್ಸ್ ಹೌದು. ಇದಕ್ಕೂ ಕೂಡ ಯಾವುದೇ ರೀತಿ ದುಡ್ಡು ಖರ್ಚಾಗಲ್ಲ. ನೋಡಿ ಇಷ್ಟಾದ್ರೆ ಇದನ್ನು ಕೂಡ ಫಾಲೋ ಮಾಡ್ಬೋದು. ಮೂರನೇ ಟಿಪ್ಸ್ ಬಂದುಬಿಟ್ಟು ಪಲಾವ್ ಎಲೆ. ಫ್ರೆಂಡ್ಸ್ ನೋಡಿ, ಇಲ್ಲಿ ಪಲಾವ್ ಎಲೆನ ತಗೊಂಡು ಪೌಡ್ರ್ ಮಾಡ್ಕೋಬೇಕು. ಪೌಡ್ರ್ ಮಾಡಿಕೊಂಡು ಜಿರಳೆಗಳು ಓಡಾಡ್ತಕ್ಕಂಥ ಜಾಗದಲ್ಲಿ ಒಂದು ಪೇಪರ್ ಹಾಕ್ಬಿಟ್ಟು ಅದ್ರ ಮೇಲೆ ಸ್ಪ್ರೆಡ್ ಮಾಡಬೇಕು. ಆ ಪೌಡ್ರನ್ನು ಸ್ಪ್ರೆಡ್ ಮಾಡಿದ ಮೇಲೆ ಅದ್ರ ಮೇಲೆ ಜಿರಳೆಗಳು ಅಡ್ಡಾಡ್ತಾವಲ್ವ, ಅದರಿಂದನೂ ಕೂಡ ಜಿರಳೆಗಳು ಸತ್ತೋಗುತ್ತೆ. ಇಲ್ಲ ಅಂತಂದರೆ ನೀವು ಪಲಾವ್ ಎಲೆನ ತಗೊಂಡು ಸ್ವಲ್ಪ ನೀರಲ್ಲಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕುದಿಸಿ ಒಂದು ಸ್ಪ್ರೇ ಬಾಟಲಲ್ಲಿ ಹಾಕ್ಕೊಂಡು ಸ್ಪ್ರೇ ಮಾಡಿದ್ರೆ ಜಿರಳೆಗಳು ಹೋಗ್ತಕ್ಕಂಥ ಜಾಗದಲ್ಲಾಯಿತು, ಅಥವಾ ನಾವು ಡೈಲಿ ನೋಡಿರ್ತೀವಲ್ಲ ಎಲ್ಲೆಲ್ಲ ಅಡ್ಡಾಡ್ತಾವೆ ಅಂತೇಳಿ ಅಲ್ಲೆಲ್ಲ ಸ್ಪ್ರೇ ಮಾಡಿಬಿಟ್ರೆ ಅಲ್ಲಿ ಮೊಟ್ಟೆ ಇಟ್ಟಿದ್ರು ಕೂಡ ಮೊಟ್ಟೆಗಳು ನಾಶವಾಗಿ ಹೋಗುತ್ತೆ ಮತ್ತು ಜಿರಳೆ ಕೂಡ ಸಾಯುತ್ತೆ. ಮತ್ತು ಇಲ್ಲಿ ಇದು ಪಲಾವ್ ಎಲೆನ ಕುದಿಸಿರ್ತಕ್ಕಂಥ ನೀರು ಬಿಸಿ ಕುದಿಸ್ಬಿಟ್ಟು ಅದು ಸ್ವಲ್ಪ ತಣ್ಣಗಾದ್ಮೇಲೆ ಸ್ಪ್ರೇ ಬಾಟಲಲ್ಲಿ ಹಾಕ್ಬೇಕು. ಮತ್ತು ಆ ಸ್ಪ್ರೇ ಬಾಟಲಲ್ಲಿ ಅದನ್ನು ಸಿಂಪಡಿಸೋದ್ರಿಂದ ಅಂದರೆ ಸ್ಪ್ರೇ ಮಾಡೋದ್ರಿಂದ ಮೊಟ್ಟೆಗಳು ನಾಶವಾಗಿ ಹೋಗುತ್ತೆ. ಮೊಟ್ಟೆಗಳು ನಾಶವಾಗಿ ಹೋದಾಗ ಜಿರಳೆಗಳು ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿ, ಇದು ಕೂಡ ತುಂಬ ಅಂದರೆ ತುಂಬ ಈಸಿನೇ. ಇದು ಅಡುಗೆ ಮಾಡೋದ್ರಲ್ಲಿ ನಾವು ಪಲಾವ್ ಎಲೆನ ಯೂಸ್ ಮಾಡ್ತೀವಿ. ನೋಡಿ, ಇಷ್ಟಾದ್ರೆ ಇದನ್ನು ಕೂಡ ಫಾಲೋ ಮಾಡಿ. ಬೆಳ್ಳುಳ್ಳಿ ಮತ್ತು ಕಾಳುಮೆಣಸು ಮತ್ತು ನಾನು ಇಲ್ಲಿ ಈರುಳ್ಳಿ ತೋರಿಸಿಲ್ಲ, ಈರುಳ್ಳಿ ತೊಗೋಬೇಕು. ಇಲ್ಲಿ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಅದರ ರಸ ತೆಗಿಬೇಕು. ಇಲ್ಲಿ ಕಾಳುಮೆಣಸನ್ನು ಬಂದುಬಿಟ್ಟು ಅದನ್ನು ಪುಡಿ ಮಾಡ್ಕೋಬೇಕು. ಆಮೇಲೆ ಈರುಳ್ಳಿನ ಪೇಸ್ಟ್ ಮಾಡ್ಕೋಬೇಕು, ಅಂದರೆ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೋಬೇಕು. ಆ ಪೇಸ್ಟ್ ಮಾಡಿರ್ತಕ್ಕಂಥ ಈರುಳ್ಳಿ ಪೇಸ್ಟಿಗೆ ಈ ಕಾಳುಮೆಣಸು ಪುಡಿ ಮತ್ತು ಈ ಜಜ್ಜಿರ್ತಕ್ಕಂಥ ಬೆಳ್ಳುಳ್ಳಿ ರಸನ ಮೂರನ್ನು ಮಿಕ್ಸ್ ಮಾಡಿಬಿಟ್ಟು 1 ಲೀಟ್ರ್ ನೀರಿನಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಈ ಸ್ಪ್ರೇ ಬಾಟಲ್ ಹಾಕ್ಬಿಟ್ಟು ಜಿರಳೆಗಳು ಅಡ್ಡಾಡ್ತಕ್ಕಂಥ ಜಾಗದಲ್ಲಿ ಸ್ಪ್ರೇ ಮಾಡಿಬಿಟ್ರೆ ಈ ವಾಸನೆ ಜಿರಳೆಗಳಿಗೆ ಬರೋದೇ ಇಲ್ಲ. ಆದ್ದರಿಂದ ಜಿರಳೆಗಳು ಮನೆ ಬಿಟ್ಟು ಹೋಗುತ್ತೆ. ಈ 2 ರಿಂದ 3 ದಿನ ಈ ಥರ ಮಾಡಿಬಿಡ್ರಿ, ಮನೇಲಿ ಒಂದು ಜಿರಳೆ ಕೂಡ ಇರೋದಿಲ್ಲ. ನೆಕ್ಸ್ಟ್ ಸೌತೆಕಾಯಿ ಕೂಡ, ಅಂದರೆ ಇಲ್ಲಿ ಸೌತೆಕಾಯಿ ತೋರಿಸಲ್ಲ ನಾನು, ಅದನ್ನು ಕೂಡ ಇದೆಲ್ಲ ಹೇಳ್ತೀನಿ ನೋಡಿ. ಸೌತೆಕಾಯಿನ ಪೀಸ್ ಮಾಡಿಬಿಟ್ಟು ಅಂದರೆ ಚಿಕ್ಕ ಪೀಸ್ ಮಾಡ್ಕೊಂಡು ಟಿನ್ ಕಂಟೈನರಲ್ಲಿ ಹಾಕ್ಬಿಟ್ಟು ಹಂಗೆ ಬಿಟ್ಬಿಡಿ. ಅದು ಒಂಥರ ವಾಸನೆ ಬರುತ್ತೆ. ಆ ವಾಸನೆ ಕೂಡ ಜಿರಳೆಗಳಿಗೆ ಬರೋದಿಲ್ಲ. ಈ ರೀತಿ ಮಾಡೋದ್ರಿಂದ ಅದು ಆ ವಾಸನೆ ಆಗಬಾರ್ದೇ ಇದ್ದಾಗ ಮನೆ ಬಿಟ್ಟು ಓಡೋಗುತ್ತೆ. 2 ರಿಂದ 3 ದಿನನ ಈ ಟಿಪ್ಸನ್ನು ಫಾಲೋ ಮಾಡಿ ಜಿರಳೆಗಳು 2-3 ದಿನದಲ್ಲೇ ಮನೆಯಲ್ಲಿ ಒಂದು ಜಿರಳೆ ಕೂಡ ಇರೋದಿಲ್ಲ. ನೋಡಿ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.